ಸೊ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದು ಫೈಬ್ರಾಯ್ಡ್. ಸೊ ಎಲ್ಲರೂ ಇತ್ತೀಚೆಗೆ ಕೇಳ್ತಾ ಇರ್ತಾರೆ, ಫೈಬ್ರಾಯ್ಡ್ ಇದೆಯಾ, ಫೈಬ್ರಾಯ್ಡ್ ಬರುತ್ತಾ, ಅಥವಾ ಫೈಬ್ರಾಯ್ಡ್ ಇದೆ ಏನ್ ಮಾಡೋದು, ಯಾವ ಏಜ್ ಅಲ್ಲಿ ಬೇಕಾದ್ರೂ ಫೈಬ್ರಾಯ್ಡ್ ಬರಬಹುದು, ಫೈಬ್ರಾಯ್ಡ್ ಕಾಣಿಸ್ಕೊಳ್ಬಹುದು. ಸೊ ಇತ್ತೀಚಿನ ದಿನಗಳಲ್ಲಿ ಫೈಬ್ರಾಯ್ಡ್ ಯಾಕೆ ಜಾಸ್ತಿ ಆಗ್ತಿದೆ, ವೈ ದ ಫೈಬ್ರಾಯ್ಡ್ ಈಸ್ ಬಿಕಮಿಂಗ್ ಮೋರ್ ಕಾಮನ್ ನವ ಡೇಸ್, ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಯಾಕೆ ಇದು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ, ಸ್ಟ್ರೆಸ್ಫುಲ್ ಲೈಫ್ ಜಾಸ್ತಿ ಆಗ್ತಾ ಇದೆ, ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂದ್ರೆ ವ್ಯಾಯಾಮ ಮಾಡೋದು, ಎಕ್ಸರ್ಸೈಸ್ ಮಾಡೋದು ಕಮ್ಮಿ ಆಗ್ತಾ ಇದೆ. ಆಮೇಲೆ ತುಂಬಾ ಜನ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇದಾರೆ, ಅಂದ್ರೆ ಡಿಲೇಡ್ ಪ್ರೆಗ್ನೆನ್ಸೀಸ್. ಆಮೇಲೆ ಲಾಸ್ಟ್ ಇನ್ನೊಂದು ಕಾರಣ ಏನಂದ್ರೆ ಕೆಲವೊಂದ್ಸಲ ಜೆನೆಟಿಕಲಿ ಕೂಡ ಇದು ಬರಬಹುದು. ಸೊ ಇದು ಮುಖ್ಯವಾದ ಕಾರಣಗಳಿರುತ್ತೆ ಯಾಕೆ ಫೈಬ್ರಾಯ್ಡ್ ಬರ್ತಾ ಇರುತ್ತೆ ಅಂತ. ಬಟ್ ಎಷ್ಟೊಂದ್ಸಲ ಈ ಫೈಬ್ರಾಯ್ಡ್ ಗಳಿಂದ ತುಂಬಾ ಮೇಜರ್ ಪ್ರಾಬ್ಲಮ್ಸ್ ಏನ್ ಆಗೋದಿಲ್ಲ. ಅದಕ್ಕೆ ಎಷ್ಟೊಂದ್ ಜನ ಅಂದ್ರೆ ಒಂದು 100 ಜನಕ್ಕೆ ಫೈಬ್ರಾಯ್ಡ್ ಇದ್ರೆ ಅದರಲ್ಲಿ 30% ಜನಕ್ಕೆ ಫೈಬ್ರಾಯ್ಡ್ ಇದೆ ಅಂತ ಗೊತ್ತಾಗೋದು ಬೇರೆ ಏನೋ ಟೆಸ್ಟ್ ಮಾಡಿಸ್ಕೊಳ್ಳುವಾಗ, ಬೇರೆ ಏನೋ ಕಾರಣಕ್ಕೆ ಸ್ಕ್ಯಾನ್ ಮಾಡಿಸ್ಕೊಂಡಾಗ ಅವ್ರಲ್ಲಿ ಫೈಬ್ರಾಯ್ಡ್ ಕಾಣಿಸಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಫೈಬ್ರಾಯ್ಡ್ಸ್ ಇಂದ ತುಂಬಾ ಮೇಜರ್ ಪ್ರಾಬ್ಲಮ್ ಆಗಲ್ಲ. ಬಟ್ ಯಾವಾಗ ಇದನ್ನ ನೀವು ಹೇಗೆ ಕಂಡುಕೊಳ್ಬಹುದು ಅಂದ್ರೆ, ಯಾವಾಗ ನಿಮಗೆ ಪೀರಿಯಡ್ಸ್ ಅಲ್ಲಿ ತುಂಬಾ ಪೇನ್ ಬರ್ತಾ ಇದೆ, ಅಥವಾ ಯೂರಿನೇಷನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗಿದೆ, ಅಂದ್ರೆ ಮೆನ್ಸಸ್ ಆಗ್ತಿರ್ಬೇಕಾದ್ರೆ ಬ್ಲೀಡಿಂಗ್ ಯಾವಾಗ ಜಾಸ್ತಿ ಆಗುತ್ತೆ, ಇದೆಲ್ಲ ಕೆಲವೊಂದು ಗುಣಲಕ್ಷಣಗಳು ಅಂದ್ರೆ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈ ತರ ಸಿಂಪ್ಟಮ್ಸ್ ಜಾಸ್ತಿ ಇದೆ ಅಂದ್ರೆ ಆವಾಗ ನೀವು ಒಂದು ಸ್ಕ್ಯಾನ್ ಮಾಡ್ಕೊಂಡು ಫೈಬ್ರಾಯ್ಡ್ ನಿಮ್ಗೆ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಬಹುದು. ಮತ್ತೆ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬಹುದು.